ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವಿತಾ ಜೈನ್ ಡೆಸ್ನಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ನವಿತಾ, ಫೈನಲಿ ಒಂದು ಯುವ ಜನತೆಯ ಪ್ರತಿಭಟನೆಗೆ ಸಿಕ್ಕಂತಹ ಫಲ ಅಂತಾನೆ ಹೇಳಬಹುದು. ಅವರ ಒಂದು ಡಿಮ್ಯಾಂಡ್ಗೆ ಈಗ ಕೇಂದ್ರ ಸರ್ಕಾರ ಮಂಡಿದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಈ ರಾಜೀನಾಮೆಯ ವಿಚಾರದಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ? ಎಕ್ಸಾಕ್ಟ್ಲಿ ಧನುಶ್ರೀ, ಕಾರಣ ಈಗಾಗಲೇ ಇದು ಸಿಜೆಪಿಯ ಅತಿ ದೊಡ್ಡ ಹೋರಾಟದ ಫಲಶ್ರುತಿ, ಸಕ್ಸಸ್ ಅಂತಾನೆ ಹೇಳಬೇಕಾಗತ್ತೆ. ಕಾರಣ ಹಲವು ದಿನಗಳಿಂದಲೂ ಹೋರಾಟ ಆಗ್ತಾ ಇತ್ತು. ಅವರ ಪ್ರಮುಖ ಬೇಡಿಕೆಯಾಗಿದ್ದಿದೆ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. 3.0 ಮೀಟಿಂಗ್ ಆಗೋದಕ್ಕಿಂತ ಮುಂಚೆ ಕೂಡ ಅವ್ರು ಹೇಳಿದ್ದಿಷ್ಟೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಆದ ತಕ್ಷಣವೇ ನಾವು ಮೀಟಿಂಗಿಗೆ ಬರ್ತೇವೆ, ಇಲ್ಲದೇ ಇದ್ರೆ ಅದು ಮಾತುಕತೆಯ ಅವಶ್ಯಕತೆನೇ ಇಲ್ಲ, ಮಾತುಕತೆ ಮಾಡುವಂತಹ ಒಂದು ಪ್ರಯೋಜನ ಕೂಡ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಅದರ ಜೊತೆಗೆ ಅವರ 2 ಡಿಮ್ಯಾಂಡ್ಗಳಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿತ್ತು. ಆದರೆ ಆ 2 ಡಿಮ್ಯಾಂಡ್ಗಳಿಗಿಂತಲೂ ಜಾಸ್ತಿಯಾಗಿ ನಮಗೆ ಬೇಕಾದಿದ್ದಿದೆ ಶಿಕ್ಷಣ ಸಚಿವರ ರಾಜೀನಾಮೆ ಅನ್ನುವ ವಿಚಾರವನ್ನೇ ಹೇಳ್ತಾ ಇದ್ರು. ಇವತ್ತು ಕೂಡ ಅಷ್ಟೇ, ಬೆಳಗ್ಗಿನಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ರು ಸಿಜೆಪಿ ಅವರು. ಕಾರಣ ಏನಂತ ಹೇಳಿದ್ರೆ, ಈ ಹಿಂದೆ ಮುಂದೆ ಆಗುವ ವಿಚಾರ ಬಿಡಿ, ಈ ಹಿಂದೆ ಏನಾಯ್ತು, ಎಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅನೇಕರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಅನ್ಯಾಯಕ್ಕೆ ನ್ಯಾಯ ಬೇಕು ಅನ್ನೋದಾದ್ರೆ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋದೊಂದೇ ಅವರ ಪ್ರಮುಖವಾದ ಅಜೆಂಡಾ ಆಗಿತ್ತು. ಇದೀಗ ರಾಜೀನಾಮೆಯನ್ನ ಪಡೆದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದೆ ಸಿಜೆಪಿ. ವಿದ್ಯಾರ್ಥಿಗಳ ಹೋರಾಟ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಕಳೆದ ಹಲವು ದಿನಗಳಿಂದ ನಡೆದಂತಹ ಹೋರಾಟ, ಅವರ ಬೇಡಿಕೆಗಳು ಏನೇ ಇದ್ರೂ ಕೂಡ ಸರ್ಕಾರ ಇದಕ್ಕೆ ಮಣಿಲೇಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಂಡಿತ್ತು. ಸರ್ಕಾರಕ್ಕೆ ನಿನ್ನೆ 3 ಬೇಡಿಕೆಗಳನ್ನ ಇಟ್ಟಿದ್ರು ಮಾತುಕತೆಯ ಸಂದರ್ಭದಲ್ಲಿ. 1, ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. 2, ಈಗಾಗಲೇ ಈ ವಿಚಾರದಲ್ಲಿ ಮೃತಪಟ್ಟಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡುವಂತಹ ವಿಚಾರ. ಜೊತೆಗೆ ಮೊನ್ನೆ ಆದಂತಹ ಹಿಂಸಾಚಾರದಲ್ಲಿ, ಅದರಲ್ಲೂ ಕೂಡ ಯಾವಾಗ ಪ್ರತಿಭಟನೆ ಆಯಿತು ಆ ಸಂದರ್ಭದಲ್ಲಿ ಅನೇಕರ ಮೇಲೆ FIR ದಾಖಲಾಗುತ್ತೆ, 11 ಕೇಸ್ಗಳು ದಾಖಲಾಗುತ್ತೆ, ಅವನ್ನ ಕೂಡ ಅದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ 2 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಪ್ಪಿಗೆಯನ್ನ ಕೊಡುತ್ತೆ. ಆದರೆ 1ನೇ ಷರತ್ತಿಗೆ ಒಂದಷ್ಟು ರೀತಿಯಂತಹ ಆಲೋಚನೆ ಮಾಡ್ತೀವಿ, ನಾಳೆ ಇದರ ಬಗ್ಗೆ ಮಾತುಕತೆ ಮಾಡ್ತೀವಿ, ನಾಳೆ ಮತ್ತೊಂದು ಸುತ್ತಿನ ಮಾತುಕತೆ ಮಾಡೋಣ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. 2 ಕೇಂದ್ರ ಸಚಿವರುಗಳ ಮೀಟಿಂಗ್ ಆದ ನಂತರ ಕೂಡ ಸಿಜೆಪಿ ಅವರ ನಿರ್ಧಾರ ಬದಲಾಗಲಿಲ್ಲ. ಇವತ್ತು ಕೂಡ ವಿದ್ಯಾರ್ಥಿ ಸಂಘಟನೆಗಳು ಸಿಜೆಪಿ ಅವರ ನಿರ್ಧಾರ ಒಂದೇ ಆಗಿದ್ದು, ಯಾವಾಗ ರಾಜೀನಾಮೆ ಬರುತ್ತೆ ಆ ಕ್ಷಣವೇ ನಾವು ಮಾತುಕತೆಗೆ ರೆಡಿ. 3 ಗಂಟೆಯ ವೇಳೆಗೆ ನಾವು ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ವಿ. 3 ಗಂಟೆ ಒಳಗೆ ನಮಗೊಂದು ನಿರ್ಧಾರ ಬರಬೇಕು, ಇಲ್ಲದಿದ್ದರೆ ಮುಂದಿನ ಹೋರಾಟ ಬೇರೆಯದ್ದೇ ಆಗಿರುತ್ತೆ, ಅದರ ಸ್ವರೂಪವೇ ಬದಲಾಗುತ್ತೆ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ರು. ಇದೀಗ ಸರ್ಕಾರ ಈ ಹೋರಾಟಕ್ಕೆ ಮಣಿದಿದೆ. ಅತ್ಯಂತ ದೊಡ್ಡ ಜಯ ಅಂತಾನೆ ನಾವು ಹೇಳಬೇಕಾಗತ್ತೆ ಇದು. ಯಾಕಂದ್ರೆ ಒಂದು ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಅಥವಾ ಯುವ ಶಕ್ತಿ ಹೋರಾಟ ಮಾಡಿದ್ರೆ ಅಥವಾ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಏನ್ ಆಗತ್ತೆ ಅನ್ನೋದಕ್ಕೆ ಇದು ಅತ್ಯುತ್ತಮ ದೊಡ್ಡ ಉದಾಹರಣೆ. ಇಂತಹ ಸಂದರ್ಭದಲ್ಲಿ ಎಕ್ಸಾಮ್ ಆಯ್ತು, ಎಕ್ಸಾಮ್ ಆದ್ಮೇಲೆ ಅಕ್ರಮ ಬಯಲಿಗೆ ಬಂದ ಮೇಲೆ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ರು, ಮತ್ತೆ ರೀ ಎಕ್ಸಾಮ್ ಆಯ್ತು, ಇಮಿಡಿಯೇಟ್ ಅದಾದ್ಮೇಲೆ ಯಾವಾಗ ಅವರು ಡೇಟ್ ಅನ್ನ ಫಿಕ್ಸ್ ಮಾಡಿದ್ರು ಅದಕ್ಕಿಂತ 2 ದಿನಗಳ ಮುಂಚೆನೇ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ವಿಚಾರ ಅದಲ್ಲ, ಯಾವಾಗ ಈ ಒಂದು ಅಕ್ರಮ ಆಯಿತೋ ಆ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆ ಕೊಡಬೇಕಾಗಿದ್ದು ಶಿಕ್ಷಣ ಸಚಿವರು ಅನ್ನೋದು. ಈ ಹಿನ್ನೆಲೆಯಲ್ಲಿ ಇದೀಗ ಅತಿ ದೊಡ್ಡ ಸಕ್ಸಸ್ ಸಿಕ್ಕಿದೆ ಈ ಹೋರಾಟಕ್ಕೆ. ಆದ್ರೆ ಈಗ ಇರುವಂತಹ ಕುತೂಹಲ, ಇದೀಗ ರಾಜೀನಾಮೆ ಆಗಿದೆ, 3.0 ಮೀಟಿಂಗ್, ಆ ಮೀಟಿಂಗ್ ಆಗತ್ತಾ, ಆ ಮೀಟಿಂಗ್ ನಲ್ಲಿ ಏನಾಗುತ್ತೆ, ಇವರು ಇದೀಗ ಈ ಒಂದು ಪ್ರತಿಭಟನೆಯನ್ನು ಪಡೆದುಕೊಳ್ತಾರಾ, ಆ ನಂತರ ಏನೆಲ್ಲ ಬೆಳವಣಿಗೆಗಳು ಆಗಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾತಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳಿತ್ತು. ಅದಕ್ಕೆ ಸಲುವಾಗಿ ಅವರು ಮೊನ್ನೆ ರಾತ್ರಿ ಅಲ್ಲಿ ವಿಡಿಯೋಗಳನ್ನ ಮಾಡಿ ಮಾತನಾಡಿದ್ರು. ಜೊತೆಗೆ ಕಠಿಣವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರ ಹೇಳಿದ್ರು. ಈಗಾಗಲೇ ಈ ಒಂದು ಪರೀಕ್ಷೆಯಲ್ಲಿ ಏನು ಅಕ್ರಮ ಆಗುತ್ತೆ ಅದಕ್ಕೆ ತಿದ್ದುಪಡಿ ತರುವಂತಹ ಬದಲಾವಣೆಯ ವಿಚಾರವನ್ನ ಮಾಡಿದ್ರು. ಶಿಕ್ಷೆಯ ವಿಚಾರವನ್ನ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆಯ ವಿಚಾರ ಪ್ರಸ್ತಾಪ ಆಯಿತು. ಅದರಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಯಾರು ಈ ಒಂದು ಸಂಘಟಿತ ಅಪರಾಧದಲ್ಲಿ ಭಾಗಿಯಾಗ್ತಾರೋ ಅಂತಹ ಅಪರಾಧಿಗಳಿಗೆ 10 ಕೋಟಿ ದಂಡವನ್ನ ವಿಧಿಸುವ ವಿಚಾರವನ್ನ ಕೂಡ ಹೇಳಲಾಯಿತು. ಅವೆಲ್ಲವೂ ಕೂಡ ಸಂಸತ್ತಿನಲ್ಲಿ ನಾಳೆ ಮಂಡನೆಯಾಗುತ್ತೆ, ಅದಕ್ಕೆ ಒಪ್ಪಿಗೆ ಪಡೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ. ಆದ್ರೆ ಅದನ್ನ ನೀವು ಒಪ್ಪಿಗೆ ಪಡೆದುಕೊಳ್ಳಬೇಕು ಅನ್ನೋದಾದ್ರೆ ಎಲ್ಲರ ಆಗ್ರಹ ಇದ್ದಿದ್ದು, ಕಾಂಗ್ರೆಸ್ನ ಆಗ್ರಹ ಕೂಡ ಅದೇ ಆಗಿತ್ತು. ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಹೇಳಿದ್ರು, ಇದು ನೆಗೋಷಿಯೇಬಲ್ ಅಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ನಾಳೆ ಆ ವಿಪಕ್ಷದವರು ಒಪ್ಪಿಕೊಳ್ಳುವಂತಹ ಚಾನ್ಸಸ್ ಬಹಳ ಕಡಿಮೆ ಇತ್ತು. ನೀವು ಫಸ್ಟ್ ರಾಜೀನಾಮೆಯನ್ನು ಕೊಡಿ. ಸಂಸತ್ನಲ್ಲಿ ಕೂಡ ಈಗ ಕಳೆದ ಹಲವು ದಿನಗಳಿಂದಲೂ ಏನು ಅಧಿವೇಶನ ಕಲಾಪ ಮುಂದಕ್ಕೆ ಹೋಗ್ತಾನೆ ಇದೆ ಅಥವಾ ಗದ್ದಲ ಕೋಲಾಹಲಕ್ಕೆ ಕಾರಣನೇ ಇದು. ರಾಜೀನಾಮೆಯನ್ನ ಕೊಡಬೇಕು ನೀವು.
ರಾಜೀನಾಮೆ ಕೊಡದ ಹೊರತು ನಾವು ಕಲಾಪವನ್ನು ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನೋದೇ ದೊಡ್ಡ ಮಟ್ಟದಲ್ಲಿ ಗದ್ದಲಕ್ಕೆ ಕೋಲಾಹಲಕ್ಕೆ ಕಾರಣ ಆಗಿದ್ದು. ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಗೊತ್ತಿತ್ತು, ಒಂದು ವೇಳೆ ಈಗ ರಾಜೀನಾಮೆಯನ್ನ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಇದು ಬೇರೆಯದ್ದೇ ರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳ ಯುವ ಶಕ್ತಿಯ ಹೋರಾಟದ ಮುಂದೆ ಮಂಡಿಯೂರ್ಲೇಬೇಕು ಅನ್ನೋದು ಒಂದು ಕಡೆಯಾದ್ರೆ, ಸಂಸತ್ತಿನ ಒಳಗೂ ಕೂಡ ಇದನ್ನ ನಾವು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಮಂಡನೆ ಆದ್ರೂ ಕೂಡ ಬಿಲ್ ಅದು ಅಂಗೀಕಾರ ಪಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅನ್ನುವ ವಿಚಾರ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿಯೇ ಎಲ್ಲವನ್ನ ಅಳೆದು ತೂಗಿ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಈ ರಾಜೀನಾಮೆಯ ವಿಚಾರದಲ್ಲಿ ಒಂದಷ್ಟು ಅಂಶಗಳನ್ನ ಹೇಳಿದ್ದಾರೆ. ಇದು ನನ್ನ ಮನಸ್ಸಿಗೆ ಘಾಸಿಯಾಗಿದೆ. 10 ದಿನಗಳಿಂದ ನನಗೆ ಇದರಿಂದಾಗಿ ತುಂಬಾ ದುಃಖಿತನಾಗಿದ್ದೇನೆ. ನನಗೂ ಕೂಡ ಇದರಿಂದ ಆತಂಕ ಆಗಿತ್ತು. ಇಂತಹ ಸಂದರ್ಭದಲ್ಲಿ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ಇದು ಮಕ್ಕಳ ಭವಿಷ್ಯದ ವಿಚಾರ ಅನ್ನುವಂತಹ ವಿಚಾರವನ್ನ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಹೇಳಿದ್ದಾರೆ. ಆದ್ರೆ ಈಗ ಇರುವಂತಹದ್ದು ಮುಂದೆ ಏನು, ಯಾವ ರೀತಿಯಾಗಿ ಹೋರಾಟ ಇರುತ್ತಾ ಇಲ್ವಾ? ಯಾಕಂದ್ರೆ ಒಂದು ವೇಳೆ ಅವರು ಅಷ್ಟು ಸೆನ್ಸಿಟಿವ್ ಆಗಿದ್ರೆ ಅವರು ಮೊದಲೇ ರಾಜೀನಾಮೆಯನ್ನು ಕೊಡಬಹುದಾಗಿತ್ತು ಅನ್ನುವ ವಿಚಾರ ಇಲ್ಲಿ ಬರುತ್ತೆ. ಯಾಕೆ ಇಷ್ಟು ದಿನಗಳ ಕಾಲ ತಳ್ತಾ ಹೋದ್ರು ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಈಗ ರಾಜೀನಾಮೆಯನ್ನ ಕೇಳಿದ ತಕ್ಷಣ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದು ಬೇರೆ, ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಬಹುದಾಗಿತ್ತು ಅನ್ನುವಂತಹದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೆ ಅತ್ಯಂತ ದೊಡ್ಡ ಒಂದು ಜಯ ಅಂತಾನೆ ಹೇಳಬೇಕಾಗುತ್ತೆ. ವಿದ್ಯಾರ್ಥಿ ಸಮೂಹದವರು ಏನು ಬೇಡಿಕೆಯನ್ನ ಇಟ್ಟಿದ್ರು, ಮೊದಲ ಪ್ರಮುಖ ಬೇಡಿಕೆ ಏನಾಗಿತ್ತು, ಆ ಬೇಡಿಕೆಗೆ ಸರ್ಕಾರ ಮಣಿದಿದೆ. ಅದ ಮೂಲಕ ಇದೀಗ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದ ಜಯ ಅಂತಾನೆ ಹೇಳಬೇಕಾಗುತ್ತೆ. ಅತ್ಯಂತ ದೊಡ್ಡ ಸಕ್ಸಸ್ ಅಂತಾನೆ ಇದನ್ನ ಗಮನಿಸಬೇಕಾಗುತ್ತೆ. ಧನುಶ್ರೀ, ನವಿತಾ ಜೈನ್, ಇಲ್ಲಿ ವಿದ್ಯಾರ್ಥಿಗಳು ಅದ್ರ ಜೊತೆಗೆ ಯುವ ಜನತೆಗೆ ಸಿಕ್ಕಂತಹ ಜಯದ ಜೊತೆಗೆ ಇಲ್ಲಿ ರಾಹುಲ್ ಗಾಂಧಿ ಅವರು ಅವರೇ ಅಧಿಕೃತವಾಗಿ ಇಲ್ಲಿ ರಸ್ತೆಗಿಳಿದು ಬೀದಿಗಿಳಿದು, ಅಖಿಲೇಶ್ ಯಾದವ್ ಕೂಡ ಮೊನ್ನೆಯೊಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂಭಾಗದ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿದ್ರು. ಅವ್ರ ಮೇಲೆ ಕೂಡ ಸಾಕಷ್ಟು ಹಲ್ಲೆಗಳಾಗಿದೆ. ಒಂದ್ ಕಡೆ ಇದು ವಿಪಕ್ಷದವರಿಗೂ ಕೂಡ ಸಂದಂತಹ ಜಯ ಅಂತಾನೆ ಹೇಳ್ಬಹುದಲ್ಲ. ಸರ್ಕಾರ ಯುವ ಜನತೆ ಹಾಗೂ ವಿಪಕ್ಷದವರ ಮುಂದೆ ಮಂಡಿ ಊದಂಗ ಆಯ್ತಲ್ವಾ ಹಾಗಾದ್ರೆ ಫೈನಲಿ? ವಿಪಕ್ಷಗಳಿಗಿಂತ ಹೆಚ್ಚಾಗಿ ಧನುಷ್ ನಾವಿಲ್ಲಿ ಗಮನಿಸಬೇಕಾಗಿರೋದು ಸಿಜೆಪಿಯ ವಿಚಾರ, ವಿದ್ಯಾರ್ಥಿಗಳ ವಿಚಾರ. ಈಗಾಗಲೇ ಸಿಜೆಪಿ ಅವರು ಕೂಡ ಹೇಳ್ತಾ ಇದ್ರು, ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಇಲ್ಲಿ ರಾಜಕೀಯ ತರಬೇಡಿ, ನೀವು ರಾಜಕೀಯವನ್ನ ಹೊರತುಪಡಿಸಿ ಇಲ್ಲಿ ಹೋರಾಟವನ್ನ ಮಾಡೋದಕ್ಕೆ ನಮ್ಮ ಜೊತೆ ಇರ್ತೀರಂದ್ರೆ ದಯವಿಟ್ಟು ನೀವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡಿ, ಹಾಗಂತ ಹೇಳಿ ರಾಜಕೀಯಕರಣಗೊಳಿಸಬೇಡಿ ಅನ್ನುವಂತಹ ವಿಚಾರವನ್ನ ಪದೇ ಪದೇ ಈ ಯುವ ಸಂಘಟನೆಯವರು ವಿದ್ಯಾರ್ಥಿಗಳು ಹೇಳ್ತಾನೆ ಬಂದಿದ್ರು. ಹಾಗಾಗಿ ಇದನ್ನ ಕಾಂಗ್ರೆಸ್ ಕೂಡ ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ. ಕಾಂಗ್ರೆಸ್ ಈ ವಿಚಾರದಲ್ಲಿ ತಾನು ಏನು ಮಾಡಬೇಕು ಅಥವಾ ಯಾವ ರೀತಿಯಂತ ಹೋರಾಟವನ್ನ ಮಾಡಬೇಕು ಅನ್ನೋದನ್ನ ಅಂದ್ಕೊಂಡಿದ್ದು. ಮೊದಲ ದಿನ ನಾವು ಗಮನಿಸಿದ್ವಿ ಧನುಶ್ರೀ, ಮೊದಲ ದಿನ ರಾಹುಲ್ ಗಾಂಧಿ ಅವರು ಬರಬಹುದೇನೋ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಅವತ್ತು ಬಂದಿಲ್ಲ. ಆ ನಂತರ 2ನೇ ದಿನ ಅವರು ಹೋರಾಟಕ್ಕಿಳಿತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯ ಮುಂದೆ ಹೋರಾಟವನ್ನ ಮಾಡ್ತಾರೆ. ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳಾಗುತ್ತೆ ಮನೆಗೆ. ಅಂತಹ ಒಂದು ವಿಚಾರಗಳು ಕೂಡ ನಡೀತೆ. ಯಾಕಂದ್ರೆ ಇದರ ತೀವ್ರತೆ ಏನು, ಗಂಭೀರತೆ ಏನು ಅನ್ನೋದನ್ನ ನೋಡುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಗಿದ್ದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಒಂದು ಸಂಘಟನೆ, ಅದಕ್ಕಿಂತ ಮುಂಚೆ ಅವರ ಮೇಲಿನ ಒಂದಷ್ಟು ಆರೋಪಗಳು ಬಂತು. ಏನಂತ ಹೇಳಿದ್ರೆ ಸಿಜೆಪಿಯ ಜೊತೆಗೆ ಕಾಂಗ್ರೆಸ್ ನಾಯಕರಿದ್ದಾರೆ, ಇದು ರಾಜಕೀಯ ಆಗ್ತಾ ಇದೆ, ಇವರ ಹಿಂದೆ ಇರುವಂತದ್ದು ಇವರೇ, ಇದರ ಹಿಂದೆ ಷಡ್ಯಂತ್ರ ಇದೆ, ಇವರು ವ್ಯವಸ್ಥಿತವಾಗಿ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಬಂದಿದ್ದನ್ನ ನಾವು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಮತ್ತೆ ಇದು ರಾಜಕೀಯಕರಣ ಆಗೋದು ಬೇಡ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಸಿಜೆಪಿಯವರು ಹೇಳ್ತಾನೆ ಬರ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಇದನ್ನ ಮತ್ತೆ ಅಸ್ತ್ರವನ್ನಾಗಿ ತೆಗೆದುಕೊಳ್ಳುತ್ತೆ. ಸಂಸತ್ತಿನ ಒಳಗೂ ಸಂಸತ್ತಿನ ಹೊರಗೂ ಕೂಡ ಹೋರಾಟವನ್ನ ಮಾಡುತ್ತೆ. ಅದರಲ್ಲೂ ಕೂಡ 2ನೇ ದಿನ ಯಾವಾಗ ಜಂತರ್ ಮಂತರ್ನಲ್ಲಿ ಇವರ ಹೋರಾಟ ಇರುತ್ತೆ, ಆ ನಂತರ ಕಾಂಗ್ರೆಸ್ನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯ ಮುಂದೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾರೆ. ಅದು ಮತ್ತೊಂದು ರೂಪವನ್ನು ಪಡೆದುಕೊಂಡಿದ್ದನ್ನು ನಾವು ಗಮನಿಸಬಹುದು. ಆ ನಂತರ ಇಡೀ ದೇಶದಾದ್ಯಂತ ಬಿಜೆಪಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಹೋರಾಟ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಹೋರಾಟವನ್ನು ಮಾಡಿದ್ರು, ಪ್ರತಿಭಟನೆಗಳಾಗಿತ್ತು. ಅದು ಬೇರೆ ಬೇರೆ ಆಂಗಲ್ಗಳನ್ನು ಪಡೆದುಕೊಂಡಿದ್ದನ್ನು ನಾವು ಗಮನಿಸಬಹುದು. ನೀವು ಹೇಳಿದ ಹಾಗೆ ಒಂದು ಕಡೆ ಯುವ ಸಮೂಹದ ಅಥವಾ ಯುವ ಸಂಘಟನೆಯ ಒಂದು ಹೋರಾಟಕ್ಕೆ ಸಿಕ್ಕ ಜಯ ಆದ್ರೆ, ಮತ್ತೊಂದು ಕಡೆ ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಇವತ್ತು ಕೂಡ ಹೇಳಿದ್ದು ಒಂದೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಹೊರತುಪಡಿಸಿ ಇಲ್ಲಿ ಬೇರೆ ಯಾವುದೇ ವಿಚಾರ ಇಲ್ಲ. ಇದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಅವರಿಗೆ ನೀವು ಒಂದು ಸ್ಥಾನದಿಂದ ಕೆಳಗಿಳಿಸಿ ಮತ್ತೊಂದು ಸ್ಥಾನವನ್ನ ಕೊಡೋದಾದ್ರೆ ಅಂತಹ ರಾಜೀನಾಮೆ ಅಗತ್ಯ ಇಲ್ಲ, ಆ ರೀತಿಯಾದ ರಾಜೀನಾಮೆ ಬೇಕೇ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಜೊತೆಗೆ ಅವರು ಅನೇಕ ವಿಚಾರಗಳನ್ನ ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಈಗ ಆಗಿರೋದೇನು, ಯಾವ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ಇದರಲ್ಲಿ ನಡೆದಿದೆ, ಈಗ ನಮಗೆ ಬೇಕಾಗಿರೋದು ನ್ಯಾಯ. ಮುಂದಿನ ದಿನಗಳಲ್ಲೂ ಕೂಡ ಇಂತಹದ್ದೇ
ಸಂಭವಿಸುವಂತಹ ಸಾಧ್ಯತೆ ಇದೆ. ನೀವು ಮುಂದಿನ ದಿನಗಳಲ್ಲಿ ಕಾನೂನು ತಿದ್ದುಪಡಿಯ ವಿಚಾರಗಳನ್ನು ನೀವು ಮಾಡಬಹುದು, ಶಿಕ್ಷೆಯ ವಿಚಾರವನ್ನ ಮಾಡಬಹುದು, ದಂಡದ ವಿಚಾರವನ್ನ ಮಾಡಬಹುದು. ಈಗ ಏನು ಅನ್ನುವಂತಹ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಅವರು ಪ್ರಶ್ನೆಯನ್ನ ಹಾಕಿದ್ರು. ಜೊತೆಗೆ ಅಲ್ಲಿ ಮೆಟ್ರೋ ನಿಲ್ದಾಣಗಳನ್ನು ಸ್ಟಾಪ್ ಮಾಡೋದು, ರಸ್ತೆಯ ವಿಚಾರಗಳಾಗಿರಬಹುದು, ಹೀಗೆ ಎಲ್ಲವನ್ನು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ರೀತಿಯಲ್ಲೇ ನೀವು ಮಾಡ್ತಾ ಇದ್ದೀರಾ. ಅದೆಲ್ಲವೂ ಬೇಡ. ನಿಮಗೆ ನೀವು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ದೀರಿ, ನೀವು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನ ಕೊಡಿಸ್ತೀರಿ ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೊಡಿಸಿ, ಅವರನ್ನು ವಜಾಗೊಳಿಸಿ ಅನ್ನುವಂತಹ ವಿಚಾರವನ್ನೇ ನಿನ್ನೆಯಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ರು. ಇವತ್ತು ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಆಗ್ರಹ ಯಾವಾಗ ಆಯಿತು, ಯಾವಾಗ ಒತ್ತಡ ಆಯಿತು, ಸರ್ಕಾರಕ್ಕೆ ಏನು ಮಾಡೋದು, ಯಾವ ರೀತಿಯಾದಂತಹ ಒಂದು ಇದರಿಂದ ಹೊರಬರುವಂಥದ್ದನ್ನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ರಾಜೀನಾಮೆನೇ ಕೊಡಿಸಬೇಕು ಅನ್ನೋದೇ ದೊಡ್ಡ ವಿಚಾರವಾಗಿ ಅಲ್ಲಿ ಕಾಣಿಸಿರೋದು. ಬೇರೆ ಯಾವುದೇ ಅಲ್ಲಿ ಆಪ್ಷನ್ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದರೆ ಒಂದು ಕಡೆ ಇದು ದೊಡ್ಡ ಸ್ವರೂಪವನ್ನೇ ಪಡೆದುಕೊಂಡಿತ್ತು, ಮತ್ತೊಂದು ಕಡೆ ಇದು ಯಾವ ರೀತಿಯ ಕ್ರಾಂತಿಯನ್ನು ಬೇಕಾದರೂ ಮಾಡುವಂತಹ ಸಾಧ್ಯತೆಗಳಿತ್ತು. ಆ ಮಟ್ಟದ ಹೋರಾಟಗಳು ಆರಂಭ ಆಗಿತ್ತು. ಜೊತೆಗೆ ಅವರ ಗುರಿ ಸ್ಪಷ್ಟವಾಗಿತ್ತು. ವಿದ್ಯಾರ್ಥಿಗಳದ್ದು ಸ್ಪಷ್ಟ ಗುರಿ ಏನಂದ್ರೆ ರಾಜೀನಾಮೆ ಅನ್ನೋದೊಂದೇ. ರಾಜೀನಾಮೆಯನ್ನು ಹೊರತುಪಡಿಸಿ ನೀವು ಎಷ್ಟೇ ಮೀಟಿಂಗ್ ಕರೆದು ಕೂಡ ಅದರಿಂದ ಏನು ಪ್ರಯೋಜನ, ಏನು ಸಕ್ಸಸ್ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಆ ಪ್ರಶ್ನೆಯನ್ನೇ, ಆ ನಿರ್ದಿಷ್ಟವಾದಂತಹ ಒಂದು ಉದ್ದೇಶ ಗುರಿಯನ್ನೇ ಇಟ್ಟುಕೊಂಡೇ ಮಾಡಿದಂತಹ ಹೋರಾಟ ಇದೆಯಲ್ಲ, ಅದು ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆಯನ್ನು ಕೊಡಿಸುವ ಹಾಗೆ ಮಾಡಿದೆ. ಅವರೇ ಹೇಳ್ಕೊಂಡ ಹಾಗೆ ಇದರಿಂದ ನನಗೆ ನೋವಾಗಿದೆ, 10 ದಿನಗಳಿಂದ ನಾನು ಇದರಿಂದ ಸಾಕಷ್ಟು ನೋವನ್ನು ಅನುಭವಿಸಿದ್ದೇನೆ, ನನ್ನ ಮನಸ್ಸಿಗೆ ಘಾಸಿಯಾಗಿದೆ, ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ, ನನಗೆ ಅಂತಹ ಯಾವುದೇ ಬೇರೆ ವಿಚಾರ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ರು ಕೂಡ ಇಷ್ಟು ದಿನಗಳ ಕಾಲ ಹೋರಾಟ ನಡೀತಾ ಇತ್ತು. ಇಷ್ಟು ದಿನಗಳ ಕಾಲ ಈಗಾಗಲೇ ಈ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೇಳಿದ್ರು ಕೂಡ ಡೆಡ್ಲೈನ್ ಬರುವವರೆಗೂ ಯಾಕೆ ಕಾದ್ರು ಅವರು ಅನ್ನುವಂತಹ ಪ್ರಶ್ನೆ ಇದೆ. ಸರ್ಕಾರ ಅವರನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸ ಮಾಡಲಿಲ್ಲ. ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗೆದ್ದಿದ್ದೇವೆ ಅಂತ ಅಭಿಜಿತ್ ದೀಪ್ಕೆ ಹೇಳಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ ಇದರ ಮುಖ್ಯಸ್ಥ ದೀಪ್ಕೆ